ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 176ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಕೆಲ ವರ್ಷಗಳ ನಂತರ ರಾಮರು ಅಗಸ್ತ್ಯ ಮುನಿಗಳನ್ನು ಭೇಟಿಯಾಗಲು ನಿಶ್ಚಯಿಸಿದರು. ಅವರು 12 ವರ್ಷಗಳ ಕಾಲ ನೀರಿನೊಳಗೆ ತಪಶ್ಚರ್ಯವನ್ನು ಆಗತಾನೆ ಸಂಪೂರ್ಣಗೊಳಿಸಿದ್ದರು. ದೇವತೆಗಳೊಡನೆ ಕೂಡಿ ಋಷಿಗಳ ಆಶ್ರಮಕ್ಕೆ ಪುಷ್ಪಕ ವಿಮಾನದಲ್ಲಿ ಆಗಮಿಸಿದ ಭಗವಾನ್ ಶ್ರೀರಾಮಚಂದ್ರ ಪ್ರಭುಗಳು ಋಷಿಗಳಿಗೆ ಗೌರವಪೂರ್ವಕವಾಗಿ ತಲೆಬಾಗಿ ನಮಸ್ಕರಿಸಿದರು. ರಾಮನನ್ನು ಆದರಾತಿಥ್ಯಗಳೊಂದಿಗೆ ಬರಮಾಡಿಕೊಂಡ ಅವರು, ಪ್ರಿಯ ಪ್ರಭುವೇ, ನೀನು ನನ್ನ ಗೌರವಾನ್ವಿತ ಅತಿಥಿಯಾಗಿ ಇಲ್ಲಿಗೆ ಬಂದಿರುವುದನ್ನು ನನ್ನ ಅಹೋಭಾಗ್ಯ. ವಿಶ್ವಕರ್ಮನು ಬಹಳ ಹಿಂದೆ ತಯಾರಿಸಿದ್ದ ಈ ಚಿನ್ನದ ಆಭರಣವನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದರು. ಆಗ ರಾಮರು ಹೀಗೆ ಉತ್ತರಿಸಿದರು, ನನ್ನ ಪ್ರಿಯ ಋಷಿಗಳೇ, ಬ್ರಾಹ್ಮಣರು ಮಾತ್ರ ದಾನವನ್ನು ಸ್ವೀಕರಿಸಲು ಯೋಗ್ಯರು, ಕ್ಷತ್ರಿಯರಲ್ಲ. ಕೇವಲ ನಿಮ್ಮ ಅಮೂಲ್ಯವಾದ ಉಪದೇಶಗಳನ್ನು ಮಾತ್ರ ನಾನು ಉಡುಗೊರೆಯನ್ನಾಗಿ ಸ್ವೀಕರಿಸಬಲ್ಲೆ ಎಂದರು. ಆಗ ಅಗಸ್ತ್ಯರು, ಪ್ರಿಯ ರಾಮನೇ, ಸತ್ಯಯುಗದಲ್ಲಿ ರಾಜರಿರಲಿಲ್ಲ. ಆದ್ದರಿಂದ ಒಂದು ದಿನ ಬ್ರಹ್ಮದೇವನ ಬಳಿಗೆ ಹೋದ ಜನರು ಒಬ್ಬ ಆಡಳಿತಗಾರನನ್ನು ನಿಯೋಜಿಸುವಂತೆ ಬೇಡಿದರು. ಎಲ್ಲ ಪ್ರಮುಖ ದೇವತೆಗಳನ್ನು ಕರೆದ ಬ್ರಹ್ಮದೇವನು ತಮ್ಮ ತಮ್ಮ ಶಕ್ತಿಗಳ ವಿಭಿನ್ನ ಭಾಗಗಳನ್ನು ದಾನ ಮಾಡುವಂತೆ ಆದೇಶವಿತ್ತನು. ಬಳಿಕ ಬ್ರಹ್ಮದೇವನು ಸೀನಿದಾಗ ಕ್ಷುಪ ಎಂಬ ರಾಜನನ್ನು ಅವನ ಮೂಗಿನ ಒಳ್ಳೆಗಳಿಂದ ಜನಿಸಿದನು. ಆಗ ಇಂದ್ರನ ಶಕ್ತಿಯ ಒಂದು ಭಾಗವನ್ನು ಕ್ಷುಪನಿಗೆ ನೀಡಿದ ಬ್ರಹ್ಮದೇವನು ಅವನನ್ನು ಭೂಮಿಯನ್ನು ಆಳಲು ಅರ್ಹನನ್ನಾಗಿಸಿದನು. ಅವನ ದೇಹದ ಸಂರಕ್ಷಣೆಗಾಗಿ ವರುಣನ ಶಕ್ತಿಯ ಭಾಗವನ್ನು ನೀಡಿದರು. ಐಶ್ವರ್ಯವನ್ನು ಹೊಂದಲು ಕುಬೇರನ ಶಕ್ತಿಯನ್ನು ಒಂದು ಭಾಗವನ್ನು ಅವನಿಗೆ ನೀಡಿದರು. ತಪ್ಪಿತಸ್ಥರನ್ನು ದಂಡಿಸಲು ಯಮರಾಜನ ಶಕ್ತಿಯ ಒಂದು ಭಾಗವನ್ನು ನೀಡಿದರು. ನನ್ನ ಪ್ರಿಯ ಭಗವಾನ್ ರಾಮನೇ, ಇದೇ ಭಾವದಲ್ಲಿ ನೀನು ಈ ಸ್ವರ್ಗೀಯ ಆಭರಣವನ್ನು ನನ್ನಿಂದ ಸ್ವೀಕರಿಸಲೇಬೇಕು ಎಂದು ಒತ್ತಾಯಿಸಿದರು. ಆಗ ಶ್ರೀರಾಮಚಂದ್ರ ಪ್ರಭುಗಳು, ಪ್ರಿಯ ಋಷಿಗಳೇ, ನಾನು ನಿಮ್ಮ ಮಾತುಗಳನ್ನು ಮತ್ತು ಈ ಆಭರಣವನ್ನು ಸ್ವೀಕರಿಸುತ್ತೇನೆ. ಆದರೆ ನೀವು ಇವುಗಳನ್ನು ಹೇಗೆ ಹೊಂದಿದಿರಿ ಎಂದು ದಯವಿಟ್ಟು ನಮಗೆ ತಿಳಿಸಬೇಕು ಎಂದರು. ಆಗ ಅಗಸ್ತ್ಯರು, ಬಹಳ ಹಿಂದೊಮ್ಮೆ, ಈಗಿರುವ ತ್ರೇತಾಯುಗದಲ್ಲಿ ನಾನು ಈ ದೊಡ್ಡ ಅರಣ್ಯದಲ್ಲಿ ತಪಶ್ಚರ್ಯಗಳನ್ನಾಚರಿಸುತ್ತಿದ್ದೆ. ಮೊದಲಿಗೆ ಈ ಅರಣ್ಯವನ್ನು ಕೇವಲ ಕುತೂಹಲದಿಂದ ಪ್ರವೇಶಿಸಿದ ನಾನು ನಿರ್ಜನವಾಗಿದ್ದ ಹಾಗೂ ಮನಸೂರೆಗೊಳಿಸುವಂತಹ ಆಶ್ರಮವೊಂದನ್ನು ಕಂಡೆನು. ರಾತ್ರಿಯನ್ನು ಅಲ್ಲೇ ಕಳೆದ ಬಳಿಕ ನೆಲದ ಮೇಲೆ ಒಂದು ಮೃತದೇಹವನ್ನು ಕಂಡು ನಾನು ಆ ಮೃತದೇಹದ ಸೌಂದರ್ಯದಿಂದ ಚಕಿತಗೊಂಡೆ ಹಾಗೂ ಅದನ್ನು ಸ್ವಲ್ಪ ಸಮಯದವರೆಗೂ ನೋಡುತ್ತಾ ನಿಂತುಬಿಟ್ಟೆ. ಹಾಗೆಯೇ ನೋಡುತ್ತಾ ನಿಂತಾಗ ಒಂದು ಸ್ವರ್ಗೀಯ ರಥವು ಆಕಾಶದಿಂದ ಕೆಳಗಿರುತ್ತಿರುವುದನ್ನು ಹಾಗೂ ಗಾಯನ ಆಡುತ್ತಿದ್ದ ಗಂಧರ್ವರಿಂದ ಮತ್ತು ನರ್ತಿಸುತ್ತಿದ್ದ ಅಪ್ಸರೆಯರಿಂದ ಸುತ್ತುವರೆದಿದ್ದ ಒಬ್ಬ ಪ್ರಕಾಶಮಾನವಾದ ವ್ಯಕ್ತಿಯು ಆ ರಥದಲ್ಲಿರುವುದನ್ನು ಕಂಡೆ. ಕಾಂತಿಯುತನಾಗಿದ್ದ ಆ ವ್ಯಕ್ತಿಯು ರಥದಿಂದಿಳಿದು ಆ ಮೃತದೇಹವನ್ನು ತಿನ್ನಲಾರಂಭಿಸಿದನು. ಇದನ್ನು ನೋಡಿ ಆಶ್ಚರ್ಯಗೊಂಡ ನಾನು, ಅಯ್ಯೋ, ನೀನು ಈ ತೆರನಾದ ಏಹ ಕೃತ್ಯವನ್ನು ಹೇಗೆ ಮಾಡಬಲ್ಲೆ ಎಂಬುದಾಗಿ ಪ್ರಶ್ನಿಸಿದೆ. ಆಗ ಆ ವ್ಯಕ್ತಿಯು ಹೀಗೆ ಉತ್ತರಿಸಿದನು, ಓಹೋ ಋಷಿಗಳೇ, ನನ್ನ ಹೆಸರು ಶ್ವೇತ. ನಾನು ಸುಪ್ರಸಿದ್ಧ ಸುದೇವನ ಮಗ ಮತ್ತು ಸುರತನ ಸಹೋದರ. ನನ್ನ ತಂದೆಯ ಮರಣದ ನಂತರ ಪ್ರಜೆಗಳು ನನ್ನನ್ನು ತಮ್ಮ ರಾಜನನ್ನಾಗಿ ನಿಯೋಜಿಸಿದರು. ಬಹಳ ಕಾಲ ಆಳಿದ ಬಳಿಕ ನನ್ನ ಜೀವನವು ಕೊನೆಗೊಳ್ಳುತ್ತಿರುವುದನ್ನು ಅರಿತ ನಾನು ಸುರತನನ್ನು ಸಿಂಹಾಸನದ ಮೇಲೆ ಸ್ಥಾಪಿಸಿ ಕಾಡಿಗೆ ನಿವೃತ್ತನಾದೆ. ಕೊನೆಗೆ 3000 ವರ್ಷಗಳ ಕಠೋರ ತಪಸ್ಸನ್ನಾಚರಿಸಿದ ಬಳಿಕ ನಾನು ಬ್ರಹ್ಮಲೋಕಕ್ಕೆ ಏರಿದೆ. ಆದರೆ ಹಸಿವು ಮತ್ತು ಬಾಯಾರಿಕೆಯ ಬಾಧೆಗಳಿಂದ ಇನ್ನೂ ಪೀಡಿತನಾಗಿದ್ದ ನಾನು ಬ್ರಹ್ಮದೇವನಲ್ಲಿ ವಿಚಾರಿಸಿದೆ. ನನ್ನ ಪ್ರಿಯ ಬ್ರಹ್ಮದೇವನೇ, ನಿನ್ನ ಪರಮ ನಿವಾಸ ಸ್ಥಾನದ ವಾಸಿಗಳು ಈ ರೀತಿಯ ತೊಂದರೆಗಳಿಂದ ಮುಕ್ತರಾಗಿರುವರು. ಆದರೆ ನಾನು ಮಾತ್ರ ಏಕೆ ಈ ಹಸಿವು ತೃಷೆಗಳಿಂದ ಬಾಧಿತನಾಗಿರುವೆ ಎಂದೆನು. ಆಗ ಬ್ರಹ್ಮದೇವನು ಹೀಗೆ ಉತ್ತರಿಸಿದರು, ಶ್ವೇತನೇ, ನೀನು ಬಹಳ ಕಾಲ ತಪಸ್ಸನ್ನು ಆಚರಿಸಿದರೂ ಕೂಡ ನೀನು ಎಂದೋ ಏನೋ ದಾನ ಮಾಡಿಲ್ಲವಾದ್ದರಿಂದ ನೀನು ಈ ಬ್ರಹ್ಮಲೋಕದಲ್ಲೂ ಹಸಿವು ಹಾಗೂ ದಾಹಗಳಿಂದ ಪೀಡಿತನಾಗಿರುವೆ. ನಿನ್ನನ್ನು ಸಂತೃಪ್ತಿಗೊಳಿಸಲು ನಾನು ಮಾನವ ಮಾಂಸವನ್ನು ನಿನ್ನ ಆಹಾರವಾಗಿ ನೇಮಿಸಿದ್ದೇನೆ. ರಾಜನೇ, ಅಗಸ್ತ್ಯ ಋಷಿಗಳನ್ನು ಭೇಟಿಯಾಗುವವರೆಗೆ ಈ ಶಾಪದ ಪ್ರಭಾವವನ್ನು ನೀನು ಅನುಭವಿಸಲೇಬೇಕು ಎಂದಿದ್ದರು.
ನಂತರ ಅಗಸ್ತ್ಯರು ಹೀಗೆ ಹೇಳಿದರು, ನನ್ನ ಪ್ರಿಯ ಭಗವಾನ್ ರಾಮನೇ, ವಿಧಿಯ ಏರ್ಪಾಡಿನಂತೆ ನಾನು ಶ್ವೇತನನ್ನು ಭೇಟಿಯಾಗಲೆಂದು ಅಲ್ಲಿಗೆ ಬಂದೆನು. ತನ್ನ ಬಾಧೆಗಳಿಂದ ಮುಕ್ತನಾಗಿ ಕೃತಜ್ಞನಾದ ಅವನು ಈ ಆಭರಣವನ್ನು ಸ್ವೀಕರಿಸುವಂತೆ ನನ್ನಲ್ಲಿ ಬೇಡಿದನು. ರಾಮನು ವಿಚಾರಿಸಿದನು, ನನ್ನ ಪ್ರಿಯ ಋಷಿಗಳೇ, ಶ್ವೇತನು ತಪಸ್ಸನ್ನಾಚರಿಸಿದ ಈ ಸ್ಥಳವು ಎಲ್ಲ ಖಗಮೃಗಗಳಿಂದ ಏಕೆ ಬರಿದಾಗಿದೆ ಎಂದರು. ಆಗ ಅಗಸ್ತ್ಯ ಮಹಾಮುನಿಗಳು ಹೀಗೆ ಉತ್ತರಿಸಿದರು, ನನ್ನ ಪ್ರಿಯ ರಾಮನೇ, ಸತ್ಯಯುಗದಲ್ಲಿ ಮನು ಎಂಬ ಶ್ರೇಷ್ಠ ರಾಜನು 4 ವರ್ಣಗಳಿಂದ ಕೂಡಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸಿದನು. ನಂತರ ಈ ರಾಜ್ಯವನ್ನು ತನ್ನ ಪೂರ್ವಜನಿಂದ ಪಡೆದ ಅವನ ಪುತ್ರನಾದ ಇಕ್ಷ್ವಾಕುವು 100 ಪುತ್ರರನ್ನು ಪಡೆದನು. ಬಹಳ ಮಂದಮತಿಯಾಗಿದ್ದ ಅವನ ಕೊನೆಯ ಪುತ್ರನು ತನ್ನ ಸಹೋದರರ ಆಜ್ಞೆಯನ್ನು ಎಂದಿಗೂ ಪಾಲಿಸುತ್ತಿರಲಿಲ್ಲ. ಹೀಗೆ ಅವನು ದಂಡ ಎನ್ನುವ ಹೆಸರನ್ನು ಪಡೆದನು. ವಿಂಧ್ಯ ಪರ್ವತಗಳ ಮತ್ತು ಶೈವಲ ಪರ್ವತಗಳ ನಡುವೆ ಹರಡಿರುವ ರಾಜ್ಯವನ್ನು ಅವನು ಸ್ಥಾಪಿಸಿದನು. ಅವನ ರಾಜಧಾನಿಯನ್ನು ಮಧುಮಂತ್ರ ಎಂದು ಕರೆಯಲಾಯಿತು ಮತ್ತು ಶುಕ್ರಾಚಾರ್ಯರು ಅವನ ಯಜ್ಞ ಪುರೋಹಿತರಾದರು. ಹೀಗೆ ಒಂದು ದಿನ ಬಹಳ ಕಾಲ ರಾಜ್ಯವನ್ನು ಆಳಿದ ಬಳಿಕ ಶುಕ್ರನನ್ನು ಕಾಣಲು ಅವರ ಆಶ್ರಮಕ್ಕೆ ಹೋದ ದಂಡನು ಒಬ್ಬಂಟಿಯಾಗಿ ತಿರುಗಾಡುತ್ತಿದ್ದ ವೃಷಿಯ ಸುಂದರ ಕನ್ಯೆಯಾದ ಅರಜಿಯನ್ನು ಕಂಡನು. ಕೇವಲ ಅವಳ ದರ್ಶನದಿಂದಲೇ ಕಾಮದ ಪ್ರಭಾವಕ್ಕೊಳಗಾದ ಅವನು ಅರಜಿಯನ್ನು ಬಲವಂತವಾಗಿ ಆಲಿಂಗಿಸಿ ಅವಳ ಇಚ್ಛೆಯ ವಿರುದ್ಧವಾಗಿ ತನ್ನನ್ನು ತೃಪ್ತಿಗೊಳಿಸಿಕೊಂಡನು. ನಂತರ ಅವನು ತನ್ನ ರಾಜಧಾನಿಗೆ ಹಿಂದಿರುಗಿದನು. ಅದಾದ ತಕ್ಷಣ ಶಿಷ್ಯನೊಬ್ಬನು ನಡೆದುದೆಲ್ಲವನ್ನು ಶುಕ್ರಾಚಾರ್ಯರಿಗೆ ತಿಳಿಸಿದಾಗ ಆಶ್ರಮಕ್ಕೆ ಹಿಂದಿರುಗಿದ ಅವರು ತಮ್ಮ ಪುತ್ರಿಯು ಕಣ್ಣೀರು ಸುರಿಸುತ್ತಿರುವುದನ್ನು ಕಂಡರು. ಆಗ ಕೋಪಗೊಂಡ ಋಷಿಗಳು ಇಂದ್ರನು 7 ದಿನಗಳವರೆಗೆ ಧೂಳಿನ ಮಳೆಗರೆದು ದಂಡನ ಸಂಪೂರ್ಣ ರಾಜ್ಯವನ್ನು ನಾಶ ಮಾಡಲಿ, ಎಲ್ಲವೂ ಸಮಾಧಿಯಾಗಲಿ ಮತ್ತು ಎಲ್ಲ ಜೀವಿಗಳು ಸಾಯಲಿ ಎಂದು ಶಾಪವಿತ್ತರು. ಹಾಗೂ ಆಶ್ರಮದ ನಿವಾಸಿಗಳು ಆ ಕಾಡನ್ನು ತ್ಯಜಿಸುವಂತೆ ಮತ್ತು ಅರಜಿಯು ಅಲ್ಲಿಯೇ ಸಮಾಧಿಯಲ್ಲಿರುವಂತೆ ಆದೇಶಿಸಿದರು. ರಾಮರೇ, ಶುಕ್ರರ ಶಾಪವು ತಕ್ಷಣವೇ ಪ್ರಭಾವ ಬೀರಿತು. ಆ ಸಮಯದಿಂದ ಈ ಅಡವಿಯಲ್ಲಿ ದಂಡಕಾರಣ್ಯವೆಂದು ಕರೆಯಲಾಯಿತು. ಆ ರಾತ್ರಿಯನ್ನು ಅಗಸ್ತ್ಯರ ಆಶ್ರಮದಲ್ಲಿ ಕಳೆದ ಭಗವಾನ್ ರಾಮರು ಮರುದಿನ ಬೆಳಗ್ಗೆ ಅಯೋಧ್ಯೆಯತ್ತ ಹೊರಟರು. ಸ್ನೇಹಿತರೆ, ರಾಮಾಯಣದ 176ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.